ನೀವು ಕೇರಳದಲ್ಲಿರಿ ಕಾರ್ಕಳದಲ್ಲಿರಿ, ಈ ಕಾಂತನ್ ನೆನಪು ನಿಮಗಾಗ್ಲೇಬೇಕು. ಕೈಯಲ್ಲಿ ಹಿಡ್ಕೊಂಡು ಮಲ್ಕೊಳ್ಳಿ ಈ ಕಾಂತನ್ ಫೋಟೋನ. ವಾರ ಏನು ವರ್ಷ ಕಳಿಯೋದು ಗೊತ್ತಾಗಲ್ಲ. ಓಕೆ ಬಾಯ್ ಬಾಯ್. ಓ ಕಾಂತ ಮೇಡಮ್ ಅವ್ರು ಇಲ್ಲಿದ್ದೀರಾ? ನಿಮ್ಮೂರಿ ಕಂಡು ಮನೆ ತಕೋಗಿದೆ. ಕೂತ್ಕೊಳ್ಳ. ಕೂತ್ಕೋ. ಇದನ್ ಕೈಯಲ್ಲೇ ಹಿಡ್ಕೊಂಡಿರ್ತೀರಲ್ಲ, ಯಾಕೆ? ಇದು ಬ್ರಿಟಿಷ್ ಕಾಲದ್ದು. ನಮ್ಮಪ್ಪ ಸಾಯ್ಬೇಕಾದ್ರೆ ಹೇಳ್ದ, ಈ ಊರಲ್ಲಿ ಬದುಕಬೇಕಾದ್ರೆ ನೀನು ಇಲ್ಲ ಪೆನ್ನಿಡಿ ಇಲ್ಲ ಗನ್ನಿಡಿ ಅಂತ ಹೇಳ್ತದ. ಅದಕ್ಕೋಸ್ಕರ ನಾನು ಈ ಗನ್ ಹಿಡ್ಕೊಂಡಿದ್ದೀನಿ. ಬುಲೆಟ್ ಇದೆಯಾ? ಒಂದೇ ಒಂದು ಐತೆ. ದೇವ್ರ ಶಾಪು ಏನೋ, ನಾನು ಅದರಲ್ಲೇ ಮೇಂಟೈನ್ ಮಾಡ್ಕೊಯ್ತಾ ಇದ್ದೀನಿ. ಹೇಗೋ ಒಂದೊಳ್ಳೆ ಜಮೀನ್ ಕೊಡ್ಸಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಅಂದಾಗೆ ಚಕ್ರಿ ನಿಮ್ಮ ಮಗ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. 10 ವರ್ಷ ಆದ್ರೂ ಮಕ್ಳಿರಲಿಲ್ಲ. ಊರಿನ ಜನ ಏನೇನೋ ಮಾತಾಡ್ಕೊತಿದ್ರು. ಅದಕ್ಕೋಸ್ಕರ ಬೇಜಾರಾಗಿ ಊರು ಬಿಟ್ಬಿಟ್ಟು ಹೊಂಟೋದೆ. ಓ 5 ವರ್ಷ ಆದಮೇಲೆ ಒಬ್ಬ ಸ್ನೇಹಿತ ಸಿಕ್ತ. ಆಗ ಅವನು 5 ತಿಂಗಳು ಮಗ ಆಗದ ಕಣೆಯ ನಿನಗೆ ಅಂತ ಹೇಳ್ದ. ಆ ಸಂತೋಷದಲ್ಲಿ 1 kg ಮೈಸೂರು ಪಾಕ ತಗೊಂಡು ಮನೆಗೆ ಬಂದೆ. ಎಂಥ ದೊಡ್ಡ ಗುಣ ನಿಮ್ದು. ಒಂದೊಂದು ಸತಿಯ ಬೀಜ ಒಂದು ಮಂಡಲ್ ಸೇರ್ಕೊಂಡು ಹಂಗೇ ಇರ್ತದೆ. ಪಸಿ ಸಿಕ್ಕದಕ್ಕೆ ಹಸಿರಾಗಿ ಮೇಲಕ್ಕೆ ಬರ್ತದೆ. ಇವನುವೆ ಅದೇ ರೀತಿ. ಕಾಂತ ಮೇಡಮ್, ಏನೋ ರಿಪೇರಿ ಮಾಡ್ತಿರಂಗೈತೆ. ನಾನು ಈ ಲ್ಯಾಂಡ್ ತಗೊಂಡಿದ್ದು ವೋಲ್ಟೇಜ್ ಹೆವಿ ಆಗಿ ಮೋಟ್ರ್ ಸುಟ್ಟು ಹೋಗಿದೆ. ನಮ್ಮ ಮೋಟ್ರು ವೇಸ್ಟ್ ಆಗಿ ಬಿದ್ದೈತೆ. ನೀ ಬಾವಿ ಬೇಕಾದ್ರೆ ಬಿಟ್ಕೊಳ್ಳಿ. ನಿಮ್ದು ಓಲ್ಡ್ ಅಲ್ವಾ, ಫೋರ್ಸ್ ಕಮ್ಮಿ ಇರುತ್ತೆ. ಮೋಟ್ರು ಒಳ್ಳೆಯ ಆನ್ ಮಾಡಿದ್ರೆ ಸಾಕು, ಗುಚ್ಕೆ ಬರ್ತದೆ ನೀರು. ಮೊದ್ಲು ಬಿಟ್ಸ್ ನೋಡ್ತೀನಿ. ಏನಾದ್ರೂ ಮೇಜರ್ ಪ್ರಾಬ್ಲಮ್ ಇದ್ರೆ ನಿಮ್ದೆ ಬಿಟ್ಕೋತೀನಿ. ಅಪ್ಪವ್ ಹೇಳಪ್ಪೋ. ಜಮೀನ್ ಕಮಿಷನ್ ಏನ್ ನನಗೆ ಬೇಡ. ಇವನ್ಗೆ ಕ್ರಿಕೆಟ್ ಹುಚ್ಚು ಜಾಸ್ತಿ ಐತೆ. ಯಾರಿಗಾರು ಹೇಳಿ ಇವನ್ಗೊಂದು ಕ್ರಿಕೆಟ್ ಕಲ್ಸ್ಕೊಡಿ. ಇವನ್ ಕ್ರಿಕೆಟ್ ಆಡೋದ್ ನಾನ್ ನೋಡಿಲ್ವಾ? ನೋ ಬಾಲ್ಗೆ ಔಟ್. ಇವನ್ ಚಿಂತೆ ನೀವು ಬಿಟ್ಬಿಡಿ. ಚೆನ್ನಾಗಿ ನೆಟ್ ಪ್ರಾಕ್ಟೀಸ್ ಕೊಟ್ಟು ಆಮೇಲೆ ಗ್ರೌಂಡಿಗೆ ಬಿಡ್ತೀನಿ. ನೋಡಿ ಅವಾಗ ಹೆಂಗ್ ಹೊಡಿತಾನೆ 6. ಆಹಾ, ಕಿವಿ ತಂಪಾಗೋದು. ಓ ಅಲ್ಲ ಸಣ್ಣ ಹುಡ್ಗ, ಎಲ್ರು ಬೇಸಿಗೆಯಲ್ಲಿ ಸೆಕೆಗೆ ಈಚೆ ಮಲಗಿದ್ರೆ ನೀನೇನು ಚಳಿಗಾಲದಲ್ಲೂ ಈಚೆ ಮಲಗಿದ್ಯಾ? ಯಾಕೆ? ಕಷ್ಟಪಟ್ರೆ ಸುಖ ಕಾಣೋ ಜಯಣ್ಣ. ನೀನ್ ಹೆಂಡ್ತೀಯ ಒಳ್ಳೆ ಹಾಸ್ಪಿಟ್ಲ್ ತೋರಿಕಿಲ್ವೇನೋ? ನಿದ್ದೆಲಿ ನರ್ದಾಡೋ ಕಾಯಿಲೆ ಇತ್ತಲ್ಲೋ. ನನ್ನ ಹೆಂಡತಿಗೆ ನಿದ್ದೆಲ್ಲಿ ನಡೋ ಕಾಯಿಲೆ ಐತಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನಿನ್ನೆ ರಾತ್ರಿ ನನ್ ಪಕ್ಕದಲ್ಲೇ ಮನಗಿದ್ದಲ್ಲೋ. ಈಗ ಗೊತ್ತಾಯ್ತೇನೋ ಯಾಕೆ ಈಚೆ ಕಡೆ ಮನಿಕತ್ತಿದೆ ಅಂತ? ಇದ್ಯಾಕೋ ರಾಮಣ್ಣ ಸಪ್ಪಗಿದ್ಯಾ? ಅಲ್ಲ ಸಣ್ಣ ಹುಡುಗ, ಮದುವೆ ಆಗಿ 5 ವರ್ಷ ಆಯ್ತು, ಮಕ್ಕಳೇ ಆಗಿಲ್ಲ ಅಂತೀನಿ. ಒಂದೊಂದ್ಸತಿಯ ಎಂತ ದರಿದ್ರು ನಮ್ಮ ಮದುವೆ ಆಗ್ಬಿಟ್ಟೆ ಅಂತ ಅನ್ಸುತ್ತೆ. ಅಲ್ಲ ಕಣೋ, ಬೆಳೆ ಬರ್ದಕ ಹೊಲ ಯಾಕೋ ಬೈತೀಯಾ? ಬೀಜ ಚೇಂಜ್ ಮಾಡೋ. ನನ್ನ ಕಷ್ಟ ಹೋಗಿ ನಿನ್ನ ಹತ್ರ ಹೇಳ್ಕೊಂಡಲ್ಲ, ನನ್ನ ಕರ್ಮ.